Hello, good morning to all of you. I'm Professor and Dr. P. Surendra Padya speaking from Bangalore. ಈಗ ನಿಮಗೆ ಮಿಥುನ ಲಗ್ನಕ್ಕೆ ಏಪ್ರಿಲ್ ತಿಂಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತ ನೋಡೋಣ. ಎಸ್, ಕನೆಕ್ಷನ್ ಇಸ್ ಕನೆಕ್ಟೆಡ್. ಇಲ್ಲಿ ನೋಡಿ, ಕುಂಡಲಿ ಹೇಗಿದೆ. ಮಿಥುನ ಲಗ್ನದಲ್ಲೇ ಗುರು ಇದ್ದಾನೆ. ಮೊದಲು ಮಾರ್ಗಿಯಾಗಿ ಇದು ವಕ್ರಿಯಾಗಿದ್ದಾನೆ, ಈಗ ಮಾರ್ಗಿಯಾಗಿದ್ದಾನೆ ಡೈರೆಕ್ಟ್. ಮೂರನೇ ಮನೆಯಲ್ಲಿ ಕೇತು ಸಿ ಲಗ್ನದಲ್ಲಿ ಗುರು ಇದ್ದರೆ ಇನ್ ಆಲ್ ರೆಸ್ಪೆಕ್ಟ್ ಈಸ್ ಗೆಟಿಂಗ್ ನೇಮ್ ಆ್ಯಂಡ್ ಫೇಮ್ ಅಂತ. ಗುರು ಇರುವವರೆಗೂ ನೇಮ್ ಆ್ಯಂಡ್ ಫೇಮ್, ಬಿಕಾಸ್ ಲಗ್ನ ವ್ಯಕ್ತಿತ್ವವನ್ನು ನಿರೂಪಿಸ್ತದೆ. ವಕ್ರಿ ಆಯಿತು ಅಂದರೆ ಅದರಲ್ಲಿ ಏನೋ ಒಂದು ರೀತಿಯಲ್ಲಿ ನ್ಯೂನತೆ ಇರುತ್ತೆ ಅಂತ. ಕೇತು ಮೂರನೇ ಮನೆಯಲ್ಲಿದ್ದಾನೆ. ಮೂರನೇ ಮನೆ ನೇಬರ್ಸ್ ಹೌಸ್, ಸಿಬ್ಲಿಂಗ್ಸ್ ಹೌಸ್, ಕರೇಜಿಯಸ್ ಹೌಸ್, ಕಮ್ಯುನಿಕೇಷನ್ ಹೌಸ್, ಶಾರ್ಟ್ ಟ್ರಾವೆಲ್ಸ್ ಎಲ್ಲ ಬರ್ತದೆ. ಸುಮಾರು 80-90 ಕಾರಕತ್ವಗಳಿದೆ. ಮೂರನೇ ಮನೆ ಶೌಲ್ಡರ್ಸ್. ಓಕೆ, ಕಾಲಪುರುಷನ ಮೂರನೇ ಮನೆ ಮಿಥುನವಾಗ್ತದೆ. ಇದು ಕಾಲಪುರುಷನ ಪಂಚಮ ಸ್ಥಾನದಲ್ಲಿ ಕೇತು. ಚಂದ್ರ ಚತುರ್ಥದಲ್ಲಿ ಮಿಥುನ ಲಗ್ನದಿಂದ. ಬುಧ, ರಾಹು, ಕುಜ ಭಾಗ್ಯದಲ್ಲಿ. ಅಟ್ ಈಸ್ ಬ್ಯೂಟಿಫುಲ್. ಮಿಥುನ ಲಗ್ನದವರಿಗೆ ಭಾಗ್ಯವೋ ಭಾಗ್ಯ. 2026 ಏಪ್ರಿಲ್, ಫೆಬ್ರವರಿ, ಇದೆಲ್ಲ ಮಾರ್ಚ್, ಮೇ. 9ನೇ ಭಾವ ಭಾಗ್ಯ, ಪ್ರಯಾಣ, ಶಿಕ್ಷಣ, ಗುರು ಸಂಬಂಧಿತ ವಿಷಯಗಳು, ತಂದೆಗೆ ಸಂಬಂಧಿಸಿದ ವಿಷಯಗಳು. ರಾಹು ಇಸ್ ಆ್ಯಕ್ಚುಲಿ ಅನ್ಕನ್ವೆನ್ಷನಲ್ ಪ್ಲಾನೆಟ್, ಛಾಯಾಗ್ರಹ, ಅನ್ಪ್ರೆಡಿಕ್ಟೇಬಲ್. ಓಕೆ, ಸಡನ್ನಾಗಿ ಎಲ್ಲಿಂದೋ ನಿಮಗೆ ಭಾಗ್ಯ ಕುದುರಿಸ್ಬೋದು, ಪ್ರಯಾಣ ಆಗ್ಬೋದು, ಸಡನ್ನಾಗಿ ಡಿಸ್ಟೆಂಟ್ ಟ್ರಾವೆಲ್ಸ್, ನೀವೇನು ಯೋಚನೆ ಮಾಡಿದಂಥ ಪ್ರಯಾಣ ಅಲ್ಲ ಅದು. ಓಕೆ, ರಾಹು ಇರೋದ್ರಿಂದ. ಆಮೇಲೆ ಮಂಗಳ್ 9ನೇ ಮನೆ. ಎಲ್ಲಿ ಮಂಗಲೋ ಅಲ್ಲಿ ಸ್ವಲ್ಪ ಬೋಲ್ಡ್ನೆಸ್ ಇರ್ತದೆ, ಟ್ರಾವೆಲಿಂಗ್ ಅಗ್ರೆಸಿವ್ ಆಗಿರುತ್ತೆ, ಫಾದರ್ ಜೊತೆ ಜಗಳ ಆಗ್ಬೋದು. ರಾಹು ಕೂಡ ಅಲ್ಲೇ ಇದ್ದಾನೆ. ಓಕೆ, ರಾಹುವಿಂದಾಗಿ ವಿದೇಶ ಯೋಗ ಬರುವಂಥ ಸಾಧ್ಯತೆ ಇದೆ. ರಾಹು ಮಂಗಳ್ ನಿಮಗೆ ಭೂಮಿ ಪ್ರಾಪರ್ಟಿ ವಿಚಾರವಾಗಿ ಲಿಟಿಗೇಷನ್ಸ್. ರಾಹು ನೋಡಿ ನವಂಬರ್ 2026ವರೆಗೆ ಅಲ್ಲೇ ಇರ್ತಾನೆ. ನವಂಬರಲ್ಲಿ ಶಿಫ್ಟ್ ಆಗ್ತಾನೆ, ಮಕರಕ್ಕೆ ಬರ್ತಾನೆ. ಅಲ್ಲಿವರೆಗೆ ಮಿಥುನ ಲಗ್ನದವರಿಗೆ ಸುಗ್ಗಿಯೋ ಸುಗ್ಗಿ. ಮಕರಕ್ಕೆ ಹೋದರೆ ಒಕ್ಕಲ್ಟ ಜ್ಞಾನ, ಜ್ಯೋತಿಷ್ಯ ಕುದುರಿಸ್ತದೆ. ಓಕೆ, ಇನ್ನು ಸೂರ್ಯ ಎಲ್ಲಿದ್ದಾನೆ? ಮೀನದಲ್ಲಿದ್ದಾನೆ. ಸೂರ್ಯ ಶನಿ ಒಟ್ಟಿಗೆ, ತಂದೆ ಇದ್ದರೆ ತಂದೆ ಜೊತೆಗೆ ಜಗಳ, ತಿಳ್ಕೊಳ್ಳಿ. ಓಕೆ, ರವಿ ಶನಿ ಕೆಲಸದಲ್ಲಿ ಒತ್ತಡ ಇರುತ್ತೆ. ಯಾಕಂದರೆ ಶನಿ ಪ್ರೆಷರ್ ತರ್ತಾನೆ, ಕಠಿಣವಾದ ಕೆಲಸ ಮಾಡೋದಕ್ಕೆ ಶನಿ. ರವಿ ಅಹಂಕಾರಿ, ಅಥಾರಿಟಿ ಎಲ್ಲ ರವಿ. ಅಧಿಕಾರ ಜಮಾಯಿಸೋದು ಅಂತಾರಲ್ಲ ಹಾಗೆ. ಇನ್ನು ಶುಕ್ರ ಲಾಭದಲ್ಲಿ ಕೂತಿದ್ದಾನೆ. ಇನ್ನೇನು ಬೇಕಪ್ಪ? ಹೆಂಡತಿಯಾದವಳು ಲಾಭದಲ್ಲಿ, ಗಂಡಸರಾಗಿದ್ದರೆ ಹೆಂಡತಿಯಿಂದ ಲಾಭ. ಓಕೆ, ಮಿಥುನ ಲಗ್ನದವರು ಅವರು ಇವರಂತೇನಿಲ್ಲ, ಯಾರೇ ಆಗಿರ್ಬೋದು. ಕೆಲವರು ಹೇಳ್ತಾರೆ, ಅಯ್ಯೋ ಸಾರ್ ನೀವು ಮಿಥುನ ಲಗ್ನಕ್ಕೆ ಮಾತ್ರ ಹಾಕ್ತಾ ಇದ್ದೀರಿ, ನಮ್ಮದೇನು ಅಂತ. ವೇಟ್ ಆ್ಯಂಡ್ ವಾಚ್ ಅಂತ. ಶಾಂತಿ ಇರಬೇಕು, ತಾಳ್ಮೆ ಇರಬೇಕು, ನೋಡ್ತಾ ಇರಬೇಕು. ನಿಮ್ಮದೇ ಲಗ್ನವನ್ನು ಮೊದಲು ಹಾಕ್ತೇವೆ, ನಮಗೂ ಪ್ರಥಮ ಪ್ರಾಧಾನ್ಯ ಕೊಡಬೇಕಲ್ಲ, ನಾವು ತಗೊಳ್ತೇವೆ.
ಆಯಿತಾ. ನನಗೆ ಮಿಥುನ ಲಗ್ನ ಅಂತ ಅಲ್ಲ, ನನ್ನ ಹಾಗೆ ಸುಮಾರು ಜನ ಇದ್ದಾರೆ ಮಿಥುನ ಲಗ್ನ. ಓಕೆ, ಅವರ ಇವರ ಅಂತ ಕೇಳಬೇಡಿ. ದೇರ್ ಆರ್ ಸೋ ಮೆನಿ ಪೀಪಲ್ ಆರ್ ಮಿಥುನ ಲಗ್ನದೇ ಒಂದು ಅಸೋಸಿಯೇಷನ್ ಮಾಡ್ಬೋದು ನಾವು. ಆಯಿತಾ. ಇನ್ನು ಕೇತು 3ನೇ ಮನೆಯಿಂದ ಡಿಟ್ಯಾಚ್ಮೆಂಟ್, ನಿಮ್ಮ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಬೇರೆ ಬೇರೆ ಇರ್ತದೆ. ಓಕೆ, ಸೊ ಇದು ಮುಖ್ಯ ತಿಳ್ಕೊಳ್ಳಿ. ಯಾವುದೇ ಇದ್ದರೂ ಕೂಡ ನಿಮಗೆ ಗ್ರಹಗಳ ಬಗ್ಗೆ ನಿಮಗೆ ತಿಳ್ಕೊಂಡಿರಬೇಕು. ಸೊ ಯಾವಾಗ ಯಾವಾಗ ಚೇಂಜ್ ಆಗ್ತದೆ, ನಾನು ಅದನ್ನು ಮೊದಲೇ ತಿಳಿಸಿದ್ದೇನೆ. ತಿಂಗಳಿನಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಓಕೆ, ಸೊ 15 ಏಪ್ರಿಲ್ ರವಿ ಏನಾಗ್ತಾನೆ, ಮೇಷರಾಶಿಗೆ ಎಂಟ್ರಿ ಆಗ್ತಾನೆ. ನೋಡಿ, ರವಿ ಶುಕ್ರ ಒಟ್ಟಿಗೆ ಆಗ್ತಾನೆ, ತಿಳ್ಕೊಳ್ಳಿ. ಓಕೆ, ರವಿ ಶುಕ್ರ ಒಟ್ಟಿಗೆ. ಆವಾಗ ಮೇ 15ನೇ ತಾರೀಕಿನಿಂದ ನೀವು ಏನು ಮೀನದಲ್ಲಿ ಹೇಳುತ್ತೀರೋ ಅಲ್ಲಿ ಮಿಥುನ ಲಗ್ನದವರಿಗೆ ಚೇಂಜ್ ಆಗ್ತದೆ. ರವಿ ಆ್ಯಂಡ್ ಶುಕ್ರ ತಂದೆಯಿಂದ 15 ದಿವಸ ಲಾಭ. ಯಾಕಂದರೆ ರವಿ 1 ತಿಂಗಳು ಮಾತ್ರ ಸಂಚಾರ, ರಾಶಿ ಟು ರಾಶಿ 1 ಮಂತ್, ಸಂಕ್ರಾಂತಿ ಟು ಸಂಕ್ರಾಂತಿ. ಓಕೆ, ಅದು ನಮ್ಮ ಹಿಂದೂ ಮೈಥಾಲಜಿ ಪ್ರಕಾರ, ವೇದಿಕ್ ಆಸ್ಟ್ರಾಲಜಿ ಪ್ರಕಾರ. ಸೊ ಶುಕ್ರ ಅಂತ ನಾನು ಮೊದಲೇ ಹೇಳಿದ್ದೇನೆ, ರವಿ ತಂದೆಯಿಂದ, ಸರ್ಕಾರದಿಂದ, ರವಿ ಅಂದರೆ ಗೌರ್ಮೆಂಟ್, ಅವರಿಂದ ಲಾಭ ಗ್ಯಾರಂಟಿ. ಓಕೆ, ಇನ್ನು ಅದೇ ಶುಕ್ರ ಯಾವಾಗ ವೃಷಭ ರಾಶಿಗೆ ಮೂವ್ ಆಗ್ತಾನೆ ನಾವು. ಓಕೆ, ಇದೇ ಇದರಲ್ಲಿ ವೃಷಭ ರಾಶಿಗೂ ಮೂವ್ ಆಗ್ತಾನೆ. ಆವಾಗ ಮಧ್ಯದಲ್ಲಿ, ಯಾವುದರ ಮಧ್ಯ, ಏಪ್ರಿಲ್ 20ಕ್ಕೆ, ಏಪ್ರಿಲ್ 20ಕ್ಕೆ ಶುಕ್ರ 12ನೇ ಮನೆಗೆ ಬರ್ತಾನೆ. 12th ಹೌಸ್ ಶುಕ್ರ ಏನಾಗುತ್ತೆ, ಫಾರಿನ್ ಡಿಸ್ಟೆಂಟ್ ಟ್ರಾವೆಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗೋದು, ಐಷಾರಾಮಿ ಎಕ್ಸ್ಪೆಂಡಿಚರ್ ಫಾರ್ ಐಷಾರಾಮಿ ಜೀವನ. ಆಯಿತಾ. ಆಮೇಲೆ ದೃಷ್ಟಿಗಳು ನಾನು ಇದನ್ನು ತೆಗೆದುಕೊಳ್ತಾ ಇಲ್ಲ. ಅದೇ ರೀತಿ ಏಪ್ರಿಲ್ 21ರಿಂದ 30 ಬುಧ ರವಿ ಜೊತೆಗೆ ಸೇರಿಬಿಡ್ತಾನೆ, ಮೇಷದಲ್ಲಿರುವ ರವಿ ಜೊತೆಗೆ ಸೇರಿಬಿಡ್ತಾನೆ. ಬುಧಾದಿತ್ಯ ಯೋಗ ಉಂಟಾಗ್ತದೆ, ಅಂದರೆ ಲಾಭದಲ್ಲಿ ನಿಮ್ಮ ಜ್ಞಾನ ಜಾಸ್ತಿ ಆಗ್ತದೆ ಅಂತ. ಆಯಿತಾ. ಸೊ ಇದಿಷ್ಟು ನೀವು ಏಪ್ರಿಲ್ ತಿಂಗಳಿಗೆ ತೆಗೆದುಕೊಂಡ್ರೆ ಸಾಕು. ಅಂದರೆ 1ರಿಂದ 10 ನಿಮಗೆ ನಿಮ್ಮ ವೃತ್ತಿಯಲ್ಲಿ ಒತ್ತಡ, ಲಾಭ, ಫಾರಿನ್ ಲೆಕ್ಕಿರ್ತದೆ. 11ರಿಂದ 20 ಸ್ಟೇಬಲ್ ಕ್ಯಾರಿಯರ್ ಸ್ಟೇಬಲ್. ಆಯಿತಾ. ಗೇನ್ಸ್, ಸಿಕ್ಕಾಪಟ್ಟೆ ಗೇನ್ಸ್ ಇರ್ತದೆ, ರಿಲೇಷನ್ಶಿಪ್ ಚೆಂದಾಗಿರ್ತದೆ. ಓಕೆ, ಸೊ ಇದೆಲ್ಲ ನೀವು ನೋಡ್ತಾ ಇರಬೇಕಾಗುತ್ತೆ. ಹೇಗೆ ಆಮೇಲೆ ಬರೋದು ಏಪ್ರಿಲ್ ಆದ ನಂತರ ಮೇ ತಿಂಗಳು. ಮೇ ತಿಂಗಳಲ್ಲಿ ಏನಾಗ್ತದೆ ಅಂತ ನೋಡೋಣ. ಮೇಯಲ್ಲಿ ನೋಡಿ, ಸಾಮಾನ್ಯವಾಗಿ ಏಪ್ರಿಲ್ 30ನೇ ತಾರೀಕಿನ ಕುಂಡಲಿಯ ಕಂಟಿನ್ಯೂ ಆಗ್ತದೆ. ಓಕೆ, ಈಗ ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ. ಮೇ 30th ಡಾಟಾ, ಸಾರಿ, ನಾನು ಫಸ್ಟು
ಹೊಸ ವರ್ಷದ್ದು ತಗೊಳ್ತೇನೆ, ನ್ಯೂ ಇಯರ್. ಇಲ್ಲಿ ಜುಲೈ ಅಂತೆಲ್ಲ ಹಾಕಿದ್ದೇನೆ. ಅದನ್ನು ನಾನು ಮೇ 1ನೇ ತಾರೀಕು ತಗೊಳ್ತೇನೆ. ಆವಾಗ ನಿಮಗೆ ಈಸಿ. ಬ್ಯಾಂಗ್ಳೂರು ನೋಡಿ, ಸೇಮ್ 30th ಏಪ್ರಿಲ್. ಗುರು ಲಗ್ನದಲ್ಲಿ, ಕೇತು 3ನೇ ಮನೆ. ಇಲ್ಲಿ ಚಂದ್ರ ಮಾತ್ರ ಚೇಂಜ್ ಆಗ್ತಾ ಇರ್ತಾನೆ. ಚಂದ್ರ ಪ್ರತಿ 2 ದಿವಸಕ್ಕೆ ಚೇಂಜ್ ಆಗುವುದು. ರಾಹು 9ನೇ ಮನೆ ನೋಡಿ. ಮೊದಲು ಏಪ್ರಿಲಲ್ಲಿ 3 ಗ್ರಹಗಳಿತ್ತು. 1ರಿಂದ 10ನೇ ತಾರೀಕುವರೆಗೆ 3 ಗ್ರಹಗಳು. ಆಮೇಲೆ ಒಂದೊಂದೇ ಖಾಲಿ ಆಯಿತು. ಶನಿ, ಕುಜ ಮೂವಾಗ್ಬಿಟ್ಟ. ರವಿ ಬುಧ, ಶುಕ್ರ 12 ನೋಡಿ, ಬದಲಾವಣೆ. ಮೇ ತಿಂಗಳಲ್ಲಿ ಬದಲಾವಣೆ ಶುರು. ಯಾವ ರೀತಿಯ ಬದಲಾವಣೆ ಅದನ್ನು ಹೇಳ್ತೇನೆ ಈಗ ನೋಡಿ. ಫಸ್ಟ್ ಮೇ ಸೇಮ್ ಆಸ್ ಏಪ್ರಿಲ್. ಆಮೇಲೆ 15 ಮೇಗೆ 12 ಮೇಗೆ ರಾಹು ಕುಂಭದಲ್ಲೇ, ಶನಿ ಮೀನದಲ್ಲೇ, ಬುಧಾದಿತ್ಯ ಯೋಗ ಮತ್ತು ಮಂಗಲ್ 12ನೇ ತಾರೀಕಿಗೆ ಮಂಗಲ್ ಮೇಷಕ್ಕೆ ಅವನ ಮನೆಗೆ ಬರ್ತಾನೆ. ಅದಷ್ಟು ಬದಲಾವಣೆ ನಿಮಗೆ ತಿಳ್ಕೊಳ್ಳಿ. ಮೇ ತಿಂಗಳಲ್ಲಿ ಮೇ 12ನೇ ತಾರೀಕು. ಈಗ ನಾನು ನಿಮಗೆ 12ನೇ ತಾರೀಕು ಹಾಕಿದರೆ ಗೊತ್ತಾಗ್ತದೆ. 2 ಓಕೆ ನೋಡಿ. ಕುಜ, ರವಿ, ಬುಧ ಮೇಷದಲ್ಲಿ. ಅಂದರೆ ಲಾಭದಲ್ಲಿ ಮಿಥುನ ಲಗ್ನದವರೇ ಪ್ರಾಪರ್ಟಿಯಿಂದ ಲಾಭ, ಭೂಮಿಯಿಂದ ಲಾಭ, ಸರ್ಕಾರದಿಂದ ಲಾಭ, ತಂದೆಯಿಂದ ಲಾಭ, ಸಣ್ಣ ತಮ್ಮ ತಂಗಿಯರಿಂದ ಲಾಭ, ಕಮ್ಯುನಿಕೇಷನಿಂದ ಲಾಭ ನೋಡಿ. ಬುಧ ಸಾಫ್ಟ್ವೇರಿಂದ ಲಾಭ, ಗಾರ್ಮೆಂಟ್ಸ್ ಬಿಸ್ನೆಸ್ಸಿಂದ ಲಾಭ. ಯಾರಾದರೂ ಮಿಥುನ ಲಗ್ನದವರೇನಾದರೂ ಗಾರ್ಮೆಂಟ್ಸ್ ಬಿಸ್ನೆಸ್ಸಲ್ಲಿ ಹಿಡಿದಿದ್ದ ಪಕ್ಷದಲ್ಲಿ ಅವರಿಗೆ ಮೇ 12ರ ನಂತರ ಲಾಭವೋ ಲಾಭ. ಶುಕ್ರ ಎಕ್ಸ್ಪೆಂಡಿಚರ್ ಡ್ಯೂ ಟು ವೆಹಿಕಲ್ಸ್, ಎಕ್ಸ್ಪೆಂಡಿಚರ್ ಡ್ಯೂ ಟು ಬಟಿಕ್ಸ್, ಎಕ್ಸ್ಪೆಂಡಿಚರ್ ಡ್ಯೂ ಟು ಮೆಡಿಸಿನ್ಸ್, ಎಕ್ಸ್ಪೆಂಡಿಚರ್ ಡ್ಯೂ ಟು ಫ್ಯಾಷನ್, ಡಿಸೈನ್, ಮೀಡಿಯಾ. ಇದೆಲ್ಲ ಶುಕ್ರನಿಗೆ ಸಂಬಂಧಪಟ್ಟದ್ದು. ಆಯ್ತಾ? ಮೇ 15ಕ್ಕೆ ಏನಾಗ್ತದೆ ಅಂತ ನೋಡೋಣ. ಮೇ 15ಕ್ಕೆ ನಾನು ಚೇಂಜ್ ಮಾಡ್ತಾನೆ. ಶುಕ್ರ ನೋಡಿ ಮಿಥುನಕ್ಕೆ ಹಾರಿಬಿಟ್ಟ. ಲಗ್ನದಲ್ಲಿ ಗುರು ಮತ್ತು ಶುಕ್ರ ಇಬ್ಬರು ಗುರುಗಳು. ಅಂದರೆ ಫ್ರಮ್ ಮೇ 15th ಆನ್ವರ್ಡ್ಸ್ ಮಿಥುನ ಲಗ್ನದವರು ವೆರಿ ಆರ್ಗ್ಯುಮೆಂಟೇಟಿವ್, ವಿತಂಡವಾದ ಅಂತ ಹೇಳ್ತೇವೆ. ನಿಮ್ಮ ಕುದುರೆಗೆ 3 ಕಾಲು ತಿಳ್ಕೊಳ್ಳಿ. ಕುದುರೆಗೆ 3 ಕಾಲು. ಅದರ ಅರ್ಥ ಏನು? ಶುಕ್ರ ರಾಕ್ಷಸ ಗುರು ವಶಿಷ್ಠ ದೇವತೆಗಳ ಗುರು ಇಬ್ಬರಿಗೂ ಆಗುವುದಿಲ್ಲ. ಆದ್ದರಿಂದ ವಿತಂಡವಾದ. ಆಮೇಲೆ ಬುಧಾದಿತ್ಯ ಇಲ್ಲಿ ರವಿ ನೋಡಿ ಟಾರಸ್ಸಿಗೆ ಬಂದಿದ್ದಾನೆ, ವೃಷಭಕ್ಕೆ ಬಂದಿದ್ದಾನೆ. ಅಂದರೆ ಏನಾಯಿತು? ವ್ಯಯ. ತಂದೆ ಹಾಸ್ಪಿಟ್ಲ್ ಆಗ್ಬೋದು, ಹಾಸ್ಪಿಟ್ಲಿಂದಾಗಿ ಖರ್ಚಾಗ್ಬೋದು. ಬುಧಾದಿತ್ಯ ಯೋಗದಿಂದ ಅವರಿಗೆ ಖರ್ಚು. ಅಲ್ಲಿಂದ 30ನೇ ತಾರೀಕುವರೆಗೆ ಮತ್ತೆ ಎಲ್ಲ ಒಂದೇ ರೀತಿ ಇರ್ತದೆ. ಇದು ಮೇ ತಿಂಗಳು. ಮತ್ತು ಶನಿ ಹಾರ್ಡ್ ವರ್ಕ್,
ವೃತ್ತಿಯಲ್ಲಿ ನಿಮಗೆ ಹಾರ್ಡ್ ವರ್ಕ್ ಮಾಡಲೇಬೇಕು. 6ನೇ ಮನೆ ಅಧಿಪತಿ ಕುಜ ಲಾಭದಲ್ಲಿದ್ದಾನೆ. ಯಾವ ರೀತಿಯ ನಿಮಗೆ ರೋಗ ರುಜಿನಗಳು ಬರಲಿಕ್ಕಿಲ್ಲ, ಆಯಿತಾ? ಸೊ ಯಾಕಂದರೆ ಕುಜ ಅವನ ಮನೆಯಲ್ಲೇ ಇದ್ದಾನೆ. ಸೊ ಇದೆಲ್ಲ ನಿಮಗೆ ಬೆನಿಫಿಟ್ಸ್. ರಾಹು ಭಾಗ್ಯದಲ್ಲೇ ಇದ್ದಾನೆ. ಸೊ ನಿಮಗೆ ಭಾಗ್ಯಕ್ಕೇನು ತೊಂದರೆ ಇಲ್ಲ, ಸಡನ್ ಭಾಗ್ಯ ಬರ್ಬೋದು, ಆಯಿತಾ? ಇದಾದ ಮೇಲೆ ನಿಮಗೆ ಜೂನ್ ತಿಂಗಳು ಏನಾಗುತ್ತೆ ಅಂತ ನೋಡೋಣ. ಜೂನ್ ತಿಂಗಳಲ್ಲಿ ಬುಧನು ನೋಡಿ, ಈಗ ಜೂನ್ 1 ಹಾಕ್ತಾನೆ ನಾನೀಗ, ನೀವು ನೋಡ್ತಾ ಇರ್ಬೋದು. ಜೂನ್ ಏನು ಚೇಂಜ್ ಆಗುತ್ತೆ ನೋಡಿ. ಶುಕ್ರ ಗುರು ಲಗ್ನದಲ್ಲಿದ್ದಾನೆ. ಈಗ ಜೂನ್ 1ಗೆ ನೋಡಿ ಬುಧ ಕೂಡ ಅಲ್ಲಿಗೆ ಬಂದ್ಬಿಟ್ಟ. ಗುರು ಬುಧ ಲಗ್ನಾಧಿಪತಿ ಬುಧ. ದಿಸ್ ಈಸ್ ದ ಚೇಂಜಸ್. ಸಿ, ತಿಂಗಳಲ್ಲಿ ಒಂದು ಚೇಂಜು ರವಿ. ಜೂನ್ 15, 16ನೇ ತಾರೀಕು ಅಥವಾ 17ನೇ ತಾರೀಕು ರವಿ ಮಿಥುನಕ್ಕೆ ಬಂದ್ಬಿಡ್ತಾನೆ. ಓಕೆ, ತಿಂಗಳಿಗೆ ಒಂದು ಬಾರಿ ಅವನು ತಿರುಗ್ತಾ ಇರ್ತಾನೆ. ರವಿ ಬುಧ ಎಲ್ಲ ಹೆಚ್ಚಿಗೆ ದಿವಸದಲ್ಲಿ ಚೇಂಜ್ ಆಗೋದು. ಇಲ್ಲಿ ಏನು ನೀವು ತಂದೆ ಇಂದ ಖರ್ಚು ನಿಮಗೆ ಜೂನ್ ತಿಂಗಳು ಇರ್ತದೆ. ಜೂನ್ 15, 16ರವರೆಗೆ ಇರ್ತದೆ. ಹಾಸ್ಪಿಟಲೈಸೇಷನ್, ಸರ್ಕಾರದಿಂದ ಖರ್ಚು, ಪ್ರಾಪರ್ಟಿಯಿಂದ ಲಾಭ, ಎಲ್ಲ ಕ್ಯಾರಿಯರಲ್ಲಿ ಒತ್ತಡ, ಯಾಕಂದರೆ ಶನಿ. ಈಗ 2ನೇ ತಾರೀಕು ಏನಾಗ್ತದೆ ತೋರಿಸ್ತೇನೆ ನಿಮಗೆ. ಜೂನ್ 2ನೇ ತಾರೀಕು ನಾನು ನಿಮಗೆ ಹೇಳಿದ್ದೇನೆ, ಮುಂಚೆ ಹೇಳಿದ್ದೇನೆ. ಜೂನ್ 2ಕ್ಕೆ ಗುರು ಕಟಕಕ್ಕೆ ಹೋಗ್ತಾನೆ. ನೋಡಿ, ಕಟಕದಲ್ಲಿ ಗುರು ಬಹಳ ಉಚ್ಚನಾಗ್ತಾನೆ. ಮಿಥುನ ಲಗ್ನದವರಿಗೆ ಗುರು ಲಾಭ ಏನೂ ಒಳ್ಳೆಯದು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ಯಾಕೆ ಹೇಳಿ? ಗುರು 7ನೇ ಮನೆ ಅಧಿಪತಿ, ಮಾರಕ ಹಾಗೂ ಬಾಧಕ. ಆದ್ದರಿಂದ ಗುರು 2ನೇ ಮನೆಯಲ್ಲಿದ್ದರೂ ಕೂಡ ಅವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತಪ್ಪ ಅನ್ನುವ ತವಕ ಬೇಡ. ನಿಮಗೇನು ಸೇಮ್ ಪ್ರಾಪರ್ಟಿಯಿಂದ ರೆಂಟ್ ಜಾಸ್ತಿ ಆಗ್ಬೋದು, ಅದರಿಂದ ಲಾಭ ಆಗ್ಬೋದು. ನಿಮಗೆ ಸಡನ್ನಾಗಿ ಫಾರಿನ್ ಹೋಗುವ ಸಾಧ್ಯತೆ ಇದೆ, ಅದರಿಂದ ಲಾಭ ಆಗ್ಬೋದು. ರಾಹು 9ನೇ ಮನೆ. ಓಕೆ, ಅದೇ ಜೂನ್ 9ಗೆ ಏನಾಗುತ್ತೆ ನೋಡೋಣ. ಜೂನ್ 9 ಲೆಟ್ ಅಸ್ ಸಿ ವಾಟ್ ಈಸ್ ದ ಚೇಂಜಸ್. ನೋಡಿ, ಶುಕ್ರ ಗುರು ಒಟ್ಟಾದ. ಮಿಥುನದಿಂದ ಶುಕ್ರ ಕಟಕಕ್ಕೆ ಬಂದ. ಅಂದರೆ ಶುಕ್ರನಿಂದಾಗಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ, ಹೆಂಡತಿಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಓಕೆ, ಈಗ 16ನೇ ತಾರೀಕು ಹಾಕ್ತೇನೆ. ನಿಮಗೆ ಏನಂತ ಹೇಳಿದೆ ನಾನು? 15, 16ರಂದು ಶುಕ್ರ ಅಲ್ಲ ರವಿ ಚೇಂಜ್ ಆಗ್ತಾನೆ. 16ನೇ ತಾರೀಕು ನಿಮಗೆ ಏನಾಗ್ತದೆ ನೋಡಿ. 16ನೇ ತಾರೀಕು ರವಿ ಘಟಕಕ್ಕೆ ಅಲ್ಲ ಮಿಥುನಕ್ಕೆ ಬರ್ತಾನೆ. ನೋಡಿ, ರವಿ ಚೇಂಜ್ ಟು ಜಮಿನಿ. ಸೊ ಮಿಥುನ ಲಗ್ನದವರು ತಂದೆಯ ಆಡಳಿತಕ್ಕೆ ಬಂದ್ಬಿಡ್ತಾರೆ, ತಂದೆಯ ದಬ್ಬಾಳಿಕೆಯಲ್ಲಿ ಇರ್ತಾರೆ. ರವಿ ಬುಧ ಚಂದ್ರ ಮತ್ತು ಉಳಿದೆಲ್ಲ ಸೇಮ್. ಈಸ್ ಅಂಡರ್ ಕಂಟ್ರೋಲ್ ಆಫ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಫಾದರ್. ಇದೆಲ್ಲ ರವಿಯ. ಅದೇ ಈಗ 23ಕ್ಕೆ ಏನಾದ್ರು ಚೇಂಜಸ್ ಇದೆಯಾ? ಜೂನ್ 23ಕ್ಕೆ ನೋಡುವ. ಓಕೆ, ಏನಾಗತ್ತೆ ನೋಡೋಣ. ನೋಡಿ,
ಬುಧ, ಗುರು, ಶುಕ್ರ, ಲಕ್ಷ್ಮೀನಾರಾಯಣ ಯೋಗ 2ನೇ ಮನೆಯಲ್ಲಿ. ಸೊ ಬ್ಯೂಟಿಫುಲ್. ದಟ್ ಈಸ್ ಬ್ಯಾಂಕ್ ಬ್ಯಾಲೆನ್ಸ್ ಗ್ಯಾರಂಟಿ ಇರ್ತದೆ. ಈಗ ಅರ್ಥ ಆಯ್ತಾ ನಿಮಗೆ? ನಾವು ಹೇಗೆ ತಿಂಗಳ ಪ್ರಕಾರ ಭವಿಷ್ಯವನ್ನು ಹೇಳ್ತಾ ಇರ್ತೇವೆ. ಓಕೆ. ಸೊ ಇದು ಕೊನೆಯವರೆಗೂ ಹಾಗೇ ಇರ್ತದೆ. ಅದರಿಂದ ಇಪ್ಪತ್ತೊಂದಕ್ಕೆ (23rd, 26th), yes. Now I will change. Let us see day wise. 24, 25, 26, 27, 28, 29, July 1. So ಜೂನ್ 30ರವರೆಗೆ ಕುಜ ಮೊದಲು ಏರಿಸಲ್ಲಿ ಇದ್ದಿದ್ದ. ಏರಿಸಲ್ಲಿ ಇದ್ದರೆ ಕುಜ ಇದಕ್ಕೆ ಬಂದ, ಯಾವುದು 12ನೇ ಮನೆಗೆ ಬಂದ. ಯಾವಾಗ ಬಂದ? ಲೆಟ್ ಅಸ್ ಸಿ ವೆನ್ ಹಿ ಹ್ಯಾಸ್ ಜಂಪ್ಡ್ ಫ್ರಮ್ ಏರಿಸ್ ಟು ಟಾರಸ್. ನೋಡಿ, 21st ಈ ಜಂಪ್ಡ್ ಟು ಟಾರಸ್ ಕುಜ. ಅಂದರೆ ಪ್ರಾಪರ್ಟಿಯಿಂದ, ಭೂಮಿಯಿಂದ ನಿಮಗೆ ನಷ್ಟಗಳು, ನಿಮಗೆ ನಿದ್ರಾಹೀನತೆ. ಕುಜ 12ನೇ ಮನೆಯಲ್ಲಿದ್ದರೆ ನಿದ್ರೆ ಬರಲಿಕ್ಕಿಲ್ಲ. ಓಕೆ. ಬಾಡಿಗೆದಾರರಿಂದ ನಿಮಗೆ ತೊಂದರೆ ಆಗ್ಬೋದು. 12ನೇ ಮನೆ ಕುಜ. ಆಯಿತಾ? ರವಿ ಬುಧ ಲಗ್ನದಲ್ಲಿದೆ. ರವಿ ಬುಧ ಲಗ್ನದಲ್ಲಿರುವಾಗ ಬುಧಾದಿತ್ಯ ಯೋಗ. ಅಂದರೆ ಯು ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್. ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ತೀರಿ ಅಂತ. ಶುಕ್ರ ಗುರು ಧನಸ್ಥಾನದಲ್ಲಿ. ಸೊ 23rd ನಿಮ್ಗೆ ಗೊತ್ತಾಯಿದೆ ಏನಾಗುತ್ತೆ. ಬುಧ ಕೂಡ ಜಾಯ್ನ್ ಆಗ್ತಾನೆ ಅಂತ ನಾನು ಹೇಳಿದ್ದೇನೆ. ಇದನ್ನು ಇಲ್ಲೇ ನೋಡ್ಬೋದು. ನೋಡಿ, 22, 23 ನೋಡಿ, ಬುಧ ಕೂಡ ಸೇರಿಬಿಟ್ಟು 23rd ಜೂನ್. ಇಷ್ಟೇ ಬದಲಾವಣೆ. ಆಯಿತಾ? ಇಷ್ಟಕ್ಕೆ ನಾನು ಮುಕ್ತಾಯ ಹಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಏಪ್ರಿಲ್, ಮೇ, ಜೂನ್ವರೆಗೆ ನಿಮಗೆ ಮಿಥುನ ಲಗ್ನದವರಿಗೆ ಯಾವ ರೀತಿಯ ಪ್ರಿಡಿಕ್ಷನ್ 2026. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.